ಸರ್ಜರಿ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಪೋಸ್ಟ್ ಸರ್ಜರಿ ಏನು ಮಾಡಬೇಕು? ಹೌದು. ಸೊ ಪ್ರೀ ಸರ್ಜರಿಯಲ್ಲಿ ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಫಸ್ಟ್ ಇಸ್ ಪೇಷಂಟ್ ಎಕ್ಸ್ಪೆಕ್ಟೇಷನ್. ಅಂದರೆ ಪೇಷಂಟ್ಸಿಗೆ ಸರ್ಜಿಕಲ್ ಪೀರಿಯಡ್ ಹೇಗಿರುತ್ತೆ, ಅಂದರೆ ಅವ್ರು ಯಾವಾಗ ಅಡ್ಮಿಟ್ ಆಗಬೇಕು, ಅಡ್ಮಿಟ್ ಆದ ದಿವಸ ಏನಾಗತ್ತೆ, ಯಾರ್ಯಾರು ನನ್ನನ್ನು ನೋಡ್ತಾರೆ, ಏನೇನು ಟೆಸ್ಟ್ಗಳು ಮಾಡ್ತಾರೆ, ಸರ್ಜರಿ ದಿವಸ ಹೇಗಾಗತ್ತೆ, ಯಾವ ಥರದ ಅನೆಸ್ಥೀಷಾ ಕೊಡ್ತೀವಿ, ಯಾವ ಟೈಮಿಗೆ ಸರ್ಜರಿ ಆಗತ್ತೆ, ಸರ್ಜರಿ ಆದಮೇಲೆ ವಾರ್ಡಿಗೆ ಹೋಗ್ತಾರಾ, ICUಗೆ ಹೋಗ್ತಾರಾ, ಪೇನ್ ಎಷ್ಟಿರತ್ತೆ, ಹೇಗಿರತ್ತೆ, ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಅವೆಲ್ಲ ದ ಸರ್ಜಿಕಲ್ ಜರ್ನಿ ಇನ್ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ನಂಬರ್ 2, ಪೇಷಂಟಿಂದ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಎಕ್ಸಸೈಸ್ ಯಾವಾಗ ಮಾಡ್ತಾರೆ, ಯಾವ ದಿವಸ ಸ್ಟಾರ್ಟ್ ಮಾಡ್ತಾರೆ, ನಾನು ಫಸ್ಟ್ ವಾಕರಿಂದ ನಡೀತೀನ, ಸ್ಟಿಕ್ಕಿಂದ ನಡೀತೀನ, ಎಷ್ಟು ದಿವಸ ಆ ಥರ ಇರುತ್ತೆ, ನಾನು ಹೊರಗಡೆ ಯಾವಾಗ ಹೋಗ್ಬೋದು. ಸೊ ಅವೆಲ್ಲ ನಾವು ಯಾವಾಗ ಏನು ಮಾಡಬಹುದು ಅಂತ ಒಂದು ಆ್ಯಾವ್ರೇಜ್ ಆಗಿ ಅವ್ರಿಗೆ ಟೈಮ್ ಲೈನ್ ಕೊಡ್ತೀವಿ. ಸೊ ನನ್ನ ಪ್ರಕಾರ ಪೇಷಂಟಿಗೆ ಈ ಇನ್ಫಾರ್ಮೇಷನ್ ಇದ್ದರೆ ಅವ್ರಿಗೆ ಮನಸ್ಸಲ್ಲಿರುತ್ತೆ, ಆಯಿತು ನನಗೆ ಈ ಟೈಮಿಗೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಏಕೆಂದರೆ ನನ್ನ ಪ್ರಕಾರ ಅನ್ಹ್ಯಾಪಿನೆಸ್ ಕಮ್ಸ್ ವೆನ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್. ಇನ್ನೊಂದು ಫಿಸಿಕಲಿ ರಕ್ತ ಪರೀಕ್ಷೆಗಳು, ಬಾಡಿ ಟೆಸ್ಟ್ಸ್ ಅವೆಲ್ಲ ಒಂಚೂರು ಮಾಡಿಕೊಂಡು ಎಲ್ಲ ಓಕೆನಾ ಅಂತ ನಾವು ನೋಡ್ತೀವಿ. ದ್ಯಾಟ್ ಇಸ್ ಸೆಕೆಂಡ್ ಪ್ರಿಪರೇಷನ್. ಥರ್ಡ್ ಪ್ರಿಪರೇಷನ್ ಇಸ್ ಮಸಲ್ ಪ್ರಿಪರೇಷನ್. ನಾವು ಯಾವ ಥರ ಎಕ್ಸಸೈಸಸ್ ಸರ್ಜರಿ ಆದಮೇಲೆ ಮಾಡಬೇಕು ಅದನ್ನು ಪ್ರೀ ಸರ್ಜರಿನೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಸೊ ಇಟ್ ಇಸ್ ವಾಟ್ ವಿ ಕಾಲ್ ಪ್ರೀಹ್ಯಾಬಿಲಿಟೇಷನ್. ಈಗ ಸರ್ಜರಿ ಆದಮೇಲೆ ಎಸ್, ಫಸ್ಟ್ 1 month is very very important. Cleanliness is very important at home, in hospital, of primary caregivers. So ನಾನು ಹೇಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 2 times a day ರೂಮನ್ನು ಕ್ಲೀನ್ ಆಗಬೇಕು, ಪೇಷಂಟಿನ ರೂಮು. ಬೆಡ್ ಲಿನೆನ್ ಅನ್ನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿಸ್ಬೇಕು. ಆದಷ್ಟು ಊಟ ತಿಂಡಿ ಪದಾರ್ಥ ರೂಮ್ ಒಳಗೆ ಬರಬಾರ್ದು, ಅವ್ರು ವಾಕ್ ಮಾಡಿಕೊಂಡು. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅವಾಯ್ಡ್ ಥಿಂಗ್ಸ್ ಲೈಕ್ ಬೆಡ್ ಪ್ಯಾನ್, ಟ್ರೈ ಟು ಯೂಸ್ ವಾಶ್ರೂಮ್. ಸೊ ಹ್ಯಾಂಡ್ ಹೈಜೀನ್. ಸೊ ಸಿಂಪಲ್ ಬೇಸಿಕ್ ಥಿಂಗ್ಸ್.